ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಸ್ತೇನಹಳ್ಳಿ ಕೈಗಾರಿಕಾಭಿವೃದ್ಧಿ ನೆನೆಗುದ್ದಿಗೆ ಭೂಮಿ ಪೂಜೆಯಲ್ಲೇ ನಿಂತಿದೆ ಕಾಮಗಾರಿಗಳು. 8 ವರ್ಷ ಕಳೆದರೂ ಸಾಕಾರವಾಗದ ಯೋಜನೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಮಂಡಳಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಗುರುತಿಸಿ 8 ವರ್ಷಗಳು ಕಳೆದಿದೆ. 2018ರ ವಿಧಾನಸಭಾ ಚುನಾವಣೆಗೆ ಮುನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಹ ನಡೆಯಿತು. ಆದರೆ ಕಾಮಗಾರಿಗಳು ಮಾತ್ರ ನೆನೆಗುದ್ದಿಗೆ ಬಿದ್ದಿದ್ದು, ಕೈಗಾರಿಕೆಗಳು ಎಂದು ಸ್ಥಾಪನೆಯಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಾವಿರಾರು ಮಂದಿ ಅರ್ಹ ಯುವಕರಿಗೆ, ಅದರಲ್ಲೂ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಮಸ್ತೇನಹಳ್ಳಿಯ ಬಳಿ 516.39 ಎಕರೆ ಮತ್ತು ಚೇಳು ರಸ್ತೆಯ ಕನಿಶೆಟ್ಟಿಹಳ್ಳಿ ಬಳಿ 800 ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲು ಇಂದಿನ ಶಾಸಕರು ಯೋಜನೆಯನ್ನು ಸಿದ್ಧಪಡಿಸಿದ್ದರು. ಸರ್ಕಾರ ಮಟ್ಟದಲ್ಲಿ ನಿರಂತರ ಒತ್ತಡ ಹೇರಿದ ಅವರು ಮಸ್ತೇನಹಳ್ಳಿ ಬಳಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಅಂತಿಮ ಅಧಿಸೂಚನೆಯನ್ನು ಸಹ ಹೊರಡಿಸಿದ್ದರು. ಅಧಿಸೂಚನೆ ಸಂಖ್ಯೆ C1168 SBQ 2011 ದಿನಾಂಕ 26/5/2012 ಸಹ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ರೈತರ ಭೂಮಿಗೆ 19.5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಸಹ ನಿಗದಿಪಡಿಸಲಾಗಿತ್ತು. ಅದರಂತೆ ಕನಿಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಪ್ರಾಥಮಿಕ ಅಧಿಸೂಚನೆ ಸಹ ಹೊರಡಿಸಲಾಗಿತ್ತು. ಇದರ ಪ್ರಗತಿಯನ್ನು ಸಾಧಿಸಿ ಮುಂದಿನ ಅವಧಿಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಒಳಚರಂಡಿ, ವಿದ್ಯುತ್ ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಯೋಜನೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಇದುವರೆಗೂ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಚರಂಡಿ ಕಾಮಗಾರಿಗಳೇ ಕಾರ್ಯಗತಗೊಳ್ಳದೆ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಬೆಂಗಳೂರು ಮತ್ತು ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಗೆ 65 ಕಿಲೋಮೀಟರ್ ದೂರದಲ್ಲಿದ್ದರೆ, ದಿನೇ ದಿನೇ ಬೆಳೆಯುತ್ತಿರುವ ಕೋಲಾರ ತಾಲೂಕಿನ ನರಸಾಪುರ ಮತ್ತು ಬೇಮಗಲ್ ಕೈಗಾರಿಕಾ ಪ್ರದೇಶದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ. ರೈಲು ನಿಲ್ದಾಣವನ್ನು ಹೊಂದಿರುವ ಚಿಂತಾಮಣಿ ನಗರಕ್ಕೆ ಕೈಗಾರಿಕಾ ಪ್ರದೇಶವು ಕೇವಲ 12 ಕಿಲೋಮೀಟರ್ ದೂರದಲ್ಲಿದ್ದರೆ, ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 30 ಕಿಲೋಮೀಟರ್ ಅಷ್ಟು ದೂರದಲ್ಲಿದ್ದರೂ ಕೈಗಾರಿಕಾ ಪ್ರದೇಶದಲ್ಲಿ ಇದುವರೆಗೂ ರಸ್ತೆ, ಚರಂಡಿ ಕಾಮಗಾರಿಗಳು ನೆನೆಗುದ್ದಿಗೆ ಬಿದ್ದಿವೆ. ಕೃಷಿ ಪ್ರಧಾನವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಪ್ರಮುಖ ವಾಣಿಜ್ಯ ನಗರಿಯಾಗಿ ಹೊರಹೊಮ್ಮಿದೆ. ಇಲ್ಲಿ ಕೃಷಿ ಅಭಿವೃದ್ಧಿಗೆ ಪೂರಕವಾದ ಕೈಗಾರಿಕೆಗಳು ತಲೆ ಎತ್ತಬೇಕೆಂಬ ಆಲೋಚನೆಯಿಂದ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಬರದ ನಡುವೆಯೂ ಪಾತಾಳಕ್ಕಿಳಿದ ಜಲವನ್ನು ಮೇಲಕ್ಕೆತ್ತಿ ರೈತರು ಟೊಮೆಟೊ, ಹೂವು, ಹಣ್ಣು, ತರಕಾರಿ ಬೆಳೆಯುವುದರಲ್ಲಿ ರೈತರು ಮುಂಚೂಣಿಯಲ್ಲಿದ್ದರೂ ರೈತರಿಗೆ ಅನುಕೂಲವಾದ ಕೈಗಾರಿಕೆಗಳು ಸ್ಥಾಪನೆಯಾಗಲೇ ಇಲ್ಲದೇ ಇರುವುದು ಇಲ್ಲಿನ ದುರಾದೃಷ್ಟ ಎನ್ನಬಹುದು. ಅವಿಭಜಿತ ಜಿಲ್ಲೆಯಾಗಿರುವ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ನರಸಾಪುರ ಮತ್ತು ಬೇಮಗಲ್ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಹೋಲಿಸಿದರೆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಶೂನ್ಯ ಹಂತದಲ್ಲೇ ಇರುವುದು ತಾಲೂಕಿನ ಜನತೆಯ ದುರ್ದೈವ ಆಗಿದೆ. ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ 700.75 ಎಕರೆ ವಿಸ್ತೀರ್ಣ ಹೊಂದಿದ್ದು, ಈಗಾಗಲೇ 998 ಕೋಟಿ ರುಗಳ ಬಂಡವಾಳಕ್ಕೆ ಹೂಡಿಕೆ ಮಾಡಿ 1835 ಉದ್ಯೋಗವನ್ನು ಸಹ ಸೃಷ್ಟಿಸಿದೆ ಎನ್ನಲಾಗಿದೆ. ಇನ್ನು ಬೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ 666.41 ಎಕರೆ ವಿಸ್ತೀರ್ಣವಿದ್ದು, ಈಗಾಗಲೇ 2856.8 ಕೋಟಿ ಬಂಡವಾಳ ಹೂಡಿಕೆ ಮಾಡಿದ್ದು 12886 ಮಂದಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಎನ್ನಲಾಗಿದೆ. ಆದರೆ ಮಸ್ತೇನಹಳ್ಳಿ ಬಳಿ 516.39 ಎಕರೆ ವಿಸ್ತೀರ್ಣ ಮತ್ತು ಕನಿಶೆಟ್ಟಿಹಳ್ಳಿ ಪ್ರದೇಶದಲ್ಲಿ 800 ಎಕರೆ ವಿಸ್ತೀರ್ಣ ಹೊಂದಿದ್ದು, ಇಲ್ಲಿ ಬಂಡವಾಳ ಮಾತ್ರ ಶೂನ್ಯವಾಗಿದೆ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಭೂ ವಶಪಡಿಸಿಕೊಂಡು ಇನ್ನೂ ಹಲವಾರು ರೈತರಿಗೆ ಸರ್ಕಾರ ಪರಿಹಾರ ಧನ ನೀಡದೇ ಇರುವುದರಿಂದ ಹಲವಾರು ರೈತರು ಸರ್ಕಾರಕ್ಕೆ ಇನ್ನೂ ಕೆಲವರು ಭೂಮಿ ಬಿಟ್ಟುಕೊಟ್ಟಿಲ್ಲ. ರಸ್ತೆ, ಚರಂಡಿ ಮತ್ತಿತರ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆದು 2 ವರ್ಷ ಸಮೀಪಿಸುತ್ತಿದ್ದರೂ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗುತ್ತಿದೆ. ಈ ಬಗ್ಗೆ ಸರಿಯಾದ ಮಾಹಿತಿಯೂ ಸಹ ದೊರಕುತ್ತಿಲ್ಲ ಎಂಬ ಕೂಗು ಸಹ ಕೇಳಿ ಬಂದಿದೆ. ಇನ್ನು ಹಲವಾರು ಕಂಪನಿಗಳಲ್ಲಿ ಉದ್ಯೋಗಕ್ಕಾಗಿ ಬೆಂಗಳೂರು ಮತ್ತಿತರ ಕಡೆ ಹೋಗಬೇಕು. ನಮ್ಮ ತಾಲೂಕಿನಲ್ಲಿ ಮಸ್ತೇನಹಳ್ಳಿ ಮತ್ತು ಕನಿಶೆಟ್ಟಿಹಳ್ಳಿ ಬಳಿ 2 ಕಡೆ ಜಮೀನು ಗುರುತಿಸಿದ್ದು, ಮಸ್ತೇನಹಳ್ಳಿಯ ಪ್ರದೇಶದಲ್ಲಿ ರಸ್ತೆ, ಚರಂಡಿ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ 2 ವರ್ಷಗಳು ಕಳೆದಿದ್ದರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಮುಗಿಯುವುದು ಯಾವಾಗ? ಕಂಪನಿಗಳು ಬಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು ಯಾವಾಗ? ಕೊರೋನಾ ಹಿನ್ನೆಲೆಯಲ್ಲಿ ಹಲವಾರು ಖಾಸಗಿ ಕಂಪನಿಗಳು ಆರ್ಥಿಕ ನಷ್ಟದಿಂದ ಹಲವಾರು ಮಂದಿಯನ್ನು ಉದ್ಯೋಗದಿಂದ ತೆಗೆದುಹಾಕಿದ್ದು, ಉದ್ಯೋಗ ಇಲ್ಲದೆ ಪರದಾಡುತ್ತಿರುವವರಿಗೆ ಇಲ್ಲಿನ ಕೈಗಾರಿಕಾ ಪ್ರದೇಶಕ್ಕೆ ಕಂಪನಿಗಳು ಬಂದರೆ ಅನುಕೂಲವಾಗುವುದು ಎಂಬುದು ಬಹುತೇಕ ಯುವಕರ ಆಸೆ ಸಹ ಆಗಿದೆ. ಕ್ಷೇತ್ರದ ಶಾಸಕ ಎಂ ಕೃಷ್ಣಾರೆಡ್ಡಿ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ,
ಎರಡನೇ ಹಂತದಲ್ಲಿ ಎಕರೆಗೆ 35 ಲಕ್ಷ ರು ಪರಿಹಾರ ನೀಡುವಂತೆ ಕೆಲವರು ಪಟ್ಟು ಹಿಡಿದು ಭೂಮಿ ಬಿಟ್ಟುಕೊಡಲು ಹಿಂದೇಟು ಹಾಕಿದರು ಮತ್ತು ನ್ಯಾಯಾಲಯಕ್ಕೂ ಸಹ ಹೋಗಿದ್ದಾರೆ. ಇದರಲ್ಲಿ ಕೆಲವರು 19.5 ಲಕ್ಷ ರು ಪರಿಹಾರ ಪಡೆದಿದ್ದಾರೆ. ಉಳಿದವರನ್ನು ಮನವೊಲಿಸಲಾಗುತ್ತಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕಾಮಗಾರಿಗಳಿಗೆ ಅನುದಾನ ಬಾರದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದು, ಸದ್ಯದಲ್ಲೇ ಅನುದಾನ ಬಿಡುಗಡೆಯಾಗಲಿದ್ದು ಕಾಮಗಾರಿ ಚುರುಕುಗೊಳ್ಳಲಿವೆ ಎಂದು ಅವರು ವಿವರಿಸಿದರು. ಡಾಕ್ಟರ್ ಸುಧಾಕರ್ ಅವರು ಹಾಗೂ ಚಿಂತಾಮಣಿಯ ಮಾನ್ಯ ಮಾಜಿ ಉಪಸಭಾಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಅವರು ಹಾಗೂ ಸಂಸದರಾದಂಥ ನಿಶಾಮಿ ಅವರು ಸ್ವಲ್ಪ ಈ ಕಡೆ ಗಮನ ಹರಿಸಿ ಈ ಕಡೆ ಇರುವಂಥ ಕೈಗಾರಿಕಾ ವಲಯಗಳನ್ನ ಇಲ್ಲಿ ಗುರುತು ಮಾಡಿರುವಂಥ ಇವುಗಳನ್ನ ಸರ್ಕಾರ ಗಮನಕ್ಕೆ ತಂದು ಇಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳು ಕೆಲಸಕ್ಕೆ ಹೋಗ್ತಾ ಇರೋರನ್ನ ನಿಲ್ಲಿಸಿ ಇಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಿದ್ರೆ ಒಳ್ಳೆಯ ಯುವಕರು ಇಲ್ಲಿಂದ ರೆಡಿಯಾಗಿ ಕೈಗಾರಿಕಾ ವಲಯಗಳು ರೆಡಿಯಾಗಿ ಇಲ್ಲಿ ಚಿಂತಾಮಣಿ ಇನ್ನೂ ಒಂದು ಸುಮಾರು ರಾಜ್ಯದಾದ್ಯಂತಲ್ಲ ದೇಶದಾದ್ಯಂತ ಹೆಸರು ಮಾಡುವಂಥ ಜಾಗ ಆಗಿ ಊರಾಗಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ತಮ್ಮೆಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಸ್ವಲ್ಪ ಬಂದು ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರು ಖುದ್ದು ಭೇಟಿ ನೀಡಿ ಎಲ್ಲ ಕೆಲಸಗಳನ್ನು ಇಲ್ಲಿ ನಡೀತಾ ಇರೋಂಥ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಗುಣಮಟ್ಟ ನೋಡಿ ಅದೇ ರೀತಿ ಸರ್ಕಾರದ ಗಮನಕ್ಕೆ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಇನ್ನೂ ಏನಾದರೂ ಬಂಡವಾಳಕ್ಕೆ ಹೂಡಿಕೆ ಮಾಡಿಸಿ ಇಲ್ಲಿ ಎಲ್ಲ ಚಿಂತಾಮಣಿಯ ಯುವಕರಿಗೂ ಹಾಗೂ ಹೊರ ಜಿಲ್ಲೆಗಳಾದಂಥ ಕೋಲಾರ, ಚಿಕ್ಕಬಳ್ಳಾಪುರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ತಾವೂ ಈ ಒಂದು ಸಮಯಗಳಲ್ಲಿ ನಿಮ್ಮ ಈ ಒಂದು ಕಾಲಾವಕಾಶದಲ್ಲಿ ನಿಮಗಿರುವಂಥ ಕಾಲಾವಕಾಶದಲ್ಲಿ ಇವೆಲ್ಲ ಮಾಡಿ ಜನಕ್ಕೆ ಕೊಡುಗೆಯಾಗಿ ಕೊಟ್ಟರೆ ಯುವಕರು ಮುಂದಿನ ದಿನಗಳಲ್ಲಿ ತಮ್ಮನ್ನೆಲ್ಲ ತಿಳ್ಕೊಳ್ಳೋಂಥ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಒಂದು ಕೈಗಾರಿಕೆಗಳನ್ನ ಬೇಗ ಸ್ಥಾಪನೆ ಮಾಡಿ ಕೈಗಾರಿಕಾ ವಲಯ ಅಂತ ಹೇಳ್ಬಿಟ್ಟು ಹೆಸರು ಮಾಡುವಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ಕಡೆಯಿಂದ ತಮ್ಮನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಬೇಗ ಒಂದು ಕೆಲಸಗಳನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಯುವಕರಿಗೆ ಉದ್ಯೋಗ ಸಿಗಲಿ.